ಸನ್ಮಾನ್ಯ ಅಧ್ಯಕ್ಷರೇ, ಬಿಸಿ ನಾಗೇಶ್ ಅವರು ನಿನ್ನೆ ರಾತ್ರಿ ನಿಧನ ಹೊಂದಿದ್ದಾರೆ. ನಿನ್ನೆ ರಾತ್ರಿ ನನಗೆ ಮೆಸೇಜ್ ಬಂತು ನಿಧನ ಹೊಂದಿದ್ದಾರೆ ಅಂತೇಳಿ. ಬೆಳಗ್ಗೆನೂ ಕೂಡ ನಾನು ಹೋಗಿ ಅವರ ಪಾರ್ಥಿವ ಶರೀರಕ್ಕೆ ನಮ್ಮ ಅಂತಿಮ ನಮನವನ್ನು ಸಲ್ಲಿಸಿದ್ದೀನಿ. ನಮ್ಮ ಬಿಜೆಪಿ ಆಫೀಸಲ್ಲಿ ಬಂದಿತ್ತು. ಮುಖ್ಯಮಂತ್ರಿಗೂ ಬೆಳಗ್ಗೆ ನಾನು ಫೋನ್ ಮಾಡಿ ಅವರು ಮಂತ್ರಿ ಆಗಿದ್ದರು, ಶಾಸಕರಾಗಿದ್ದಾರೆ, ಅವರಿಗೆ ಸರ್ಕಾರಿ ಗೌರವ ಕೊಡಬೇಕು ಅಂತ ಹೇಳಿದೆ. ಅವಾಗ ಕೂಡಲೇ ಮುಖ್ಯಮಂತ್ರಿನೂ ಕೂಡ ಇಮಿಡಿಯೇಟ್ ಆಗಿ ಸರ್ಕಾರಿ ಗೌರವಗೆ ಸಲ್ಲಿಸುವಂಥದ್ದಕ್ಕೆ ಆದೇಶ ಹೊರಡಿಸ್ತೀನಿ ಅಂತ ಹೇಳಿದ್ರು. ಮತ್ತೆ ನಾನು ಕೂಡ ಬರ್ತೀನಿ ಅಂತೇಳಿ ಬೆಳಗ್ಗೆ ಅವರು ಕೂಡ ಮುಖ್ಯಮಂತ್ರಿಗಳು ಕೂಡ ಬಂದು ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ನಾಗೇಶ್ ಅವರು ತಿಪ್ಟೂರಿನ ಶಾಸಕರಾಗಿ ಕೆಲಸ ಮಾಡಿದ್ದಾರೆ. ನಮಗೆ ಅವ್ರ ಶಾಸಕರು ಅನ್ನೋದಕ್ಕಿಂತನೂ ಕೂಡ ಒಳ್ಳೆ ಸ್ನೇಹಿತ. ಶಾಸಕ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಜನ ಅದು ಇದು ಘೋಷಣೆ ಕೂಗೋದು, ಜೈಕಾರ ಹಾಕೋದು ಇವ್ಯಾವುದೂ ಇರಲಿಲ್ಲ ಆ ಮನುಷ್ಯನ ಹತ್ರ. ಯಾವುದೇ ಅವರು ಎಲೆಕ್ಟ್ ಆಗಿದ್ದು ಅಧ್ಯಕ್ಷರೇ, ಅವ್ರ ಸಮುದಾಯನೇ ಇಲ್ಲ ಅಲ್ಲಿ, 1% ಇಲ್ಲ ಅವ್ರ ಸಮುದಾಯ. ಆದರೂ ಕೂಡ 2 ಬಾರಿ ಅಲ್ಲಿ ಅವರ ಜನಾನಾಗಿತನದಿಂದ ಮತ್ತೆ ವಿಶ್ವಾಸದಿಂದ 2 ಬಾರಿ ಅವರು ಆಯ್ಕೆಯಾಗಿದ್ದಾರೆ. ಬೊಮ್ಮಾಯಿ ಸರ್ಕಾರ ಇದ್ದಾಗ ಅವ್ರನ್ನ ಎಜುಕೇಷನ್ ಮಿನಿಸ್ಟರ್ ಮಾಡಿದ್ರಿ. ಆಗ ಕರ್ನಾಟಕದ ಎಜುಕೇಷನ್ ಅಲ್ಲಿ ವಿವೇಕ ಕೇಂದ್ರಗಳನ್ನು ತೆರೆಯುವಂಥದ್ದು, ಅಂದ್ರೆ ಶಾಲಾ ಮಕ್ಕಳಿಗೆ ವಿವೇಕಾನಂದರ ಬಗ್ಗೆ ಒಂದು ಮಾಹಿತಿಯನ್ನ ಕೊಡುವಂಥದ್ದು, ಭಾರತೀಯ ಸಂಸ್ಕೃತಿ ಬಗ್ಗೆ, ಈ ತರದೆಲ್ಲ ಬಹಳಷ್ಟು ಒಳ್ಳೊಳ್ಳೆ ವಿಚಾರಗಳನ್ನ ಆ ಶಾಲೆಯ ಮಕ್ಕಳಿಗೆ ಕಲಿಸ್ಕೊಡುವಂಥದ್ದು, ಮತ್ತೆ ಸರ್ಪ್ರೈಸ್ ವಿಸಿಟ್ ಶಾಲೆಗಳಿಗೆ ಸರ್ಪ್ರೈಸ್ ವಿಸಿಟ್ ಮಾಡುವಂಥದ್ದು, ಆ ಶಾಲೆಗಳಲ್ಲಿರುವಂತಹ ಕುಂದುಕೊರತೆಗಳನ್ನ ಹೇಳುವಂಥದ್ದು. ವಿಧಾನಸಭೆಯಲ್ಲೂ ಅಷ್ಟೇ ಎಲ್ಲ ಅವರು ಪಕ್ಷಾತೀತವಾಗಿ ಎಲ್ಲ ಶಾಸಕರಿಗೂ ಬಹಳ ಪ್ರೀತಿಯಿಂದ ಅವ್ರ ಜೊತೆ ನಯ ವಿನಯದಿಂದ ನಡ್ಕೊಂತ ಇದ್ರು. ಅವ್ರಿಗೆ ಅವರ ಸರಳತೆಯನ್ನೇ ಅವರು 2 ಸರಿ ಎಲೆಕ್ಟ್ ಆಗಕ್ಕೆ ಆಗಿದ್ದಾರೆ ಅಂದ್ರೆ ಅವ್ರ ಸರಳತೆಯಿಂದನೇ ಅವರು 2 ಸರಿ ಎಲೆಕ್ಟ್ ಆಗಿದ್ದಾರೆ ಕೂಡ. ಅವರು ಹಿಂದೆ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಕೆಲಸ ಮಾಡಿದ್ದಾರೆ, ABPL ಕೆಲಸ ಮಾಡಿದ್ದಾರೆ, ಆಮೇಲೆ ಬಿಜೆಪಿಯಲ್ಲಿ ಅವರು ಸ್ಪರ್ಧೆ ಮಾಡಿ ಸೋತು ಇದ್ದಾರೆ, ಗೆದ್ದು ಇದ್ದಾರೆ. ಮತ್ತೆ ಅವ್ರಿಗೊಂದು ಅವಕಾಶ ಸಿಕ್ಕಿದಾಗೂ ಕೂಡ ಅವರು ಒಂದು ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ತನ್ನದೇ ಆದಂತಹ ಛಾಪನ್ನ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಕಳೆದ ನನಗನ್ಸುತ್ತೆ 4-5 ವರ್ಷದಿಂದ ಅವರಿಗೆ ಬ್ರೈನ್ ಟ್ಯೂಮರ್ ಏನೋ ಆಗಿತ್ತು. ನಾನು ಕೂಡ ಅವ್ರನ್ನ ಭೇಟಿ ಮಾಡಿದ್ದೆ, ಅವ್ರನ್ನ ಮಾತಾಡಿದ್ದೆ. ಅದಾದ್ಮೇಲೆ ಕೊನೆ ಟೈಮಲ್ಲಿ ಅವ್ರು ಬೆಂಗಳೂರಲ್ಲಿ ಬಂದು ಅವರ ರಿಲೇಷನ್ ಮನೆಯಲ್ಲಿ ಬೆಂಗಳೂರಲ್ಲಿ ಇದ್ರು. ನಿನ್ನೆ ಅವರು ತೀರ್ಕೊಂಡಿದ್ದಾರೆ. ಒಟ್ಟಾರೆ ನಮ್ಮ ಬಿಜೆಪಿ ಪಾರ್ಟಿಗೂ ಒಂದು ನೋವಾಗಿದೆ, ಇಡೀ ಅವರ ಕಾನ್ಸ್ಟಿಟ್ಯೂಯೆನ್ಸಿ ಜನನು ಕೂಡ ನೋವಾಗಿದೆ. ಇದರಿಂದ ಬಹಳಷ್ಟು ಅಭಿಮಾನಿಗಳು ಕೂಡ, ಅವರ ಸ್ನೇಹಿತರು ಕೂಡ ಎಲ್ಲಾ ಪಾರ್ಟಿಯಲ್ಲೂ ಇದ್ದಾರೆ. ಎಲ್ಲಾ ಪಾರ್ಟಿಯವರು ಅವ್ರನ್ನ ಪ್ರೀತಿಸ್ತಾ ಇದ್ರು. ಯಾರನ್ನೂ ಅವರು ದ್ವೇಷ ಮಾಡಿದ್ದು ಯಾರ ಜೊತೆ ನಾನಂತೂ ನೋಡಿಲ್ಲ. ಯಾರ ಜೊತೆ ಜಗಳ ಮಾಡಿ ವಿರೋಧ ಕಟ್ಕೊಂಡಿದ್ದಂತೂ ನಾನು ನೋಡಿಲ್ಲ. ಬಹಳ ಸರಳವಾದಂತ ಒಬ್ಬ ಸ್ನೇಹಿತ ಇವತ್ತು ನಮ್ಮ ಮಧ್ಯೆ ಇಲ್ಲ. ಬಹಳ ನೋವಿನ ಸಂಗತಿ ಅಂತೇಳಿ ಬೆಳಗ್ಗೆನೂ ಕೂಡ ನಾನು ತಮ್ಮ ಹತ್ರನೂ ಕೂಡ ಫೋನಲ್ಲಿ ಮಾತಾಡಿ ನಾಗೇಶ್ ಅವರು ತೀರೋಗಿದ್ದಾರೆ ಸರ್, ಒಂದು ಅರ್ಧ ಗಂಟೆ ಮುಂದೆ ಹಾಕಿ ನಾವೆಲ್ಲರೂ ಕೂಡ ಅಂತಿಮ ದರ್ಶನಕ್ಕೆ ಹೋಗ್ಬೇಕು ಅಂತ ಹೇಳಿದ್ದೀನಿ. ಅದಕ್ಕೋಸ್ಕರ ನಮ್ಮ ಕೇಂದ್ರ ಸಚಿವರು ಕೂಡ ಎಲ್ಲರೂ ಬಂದಿದ್ರು. ಅವರ ಪಾರ್ಥಿವ ಶರೀರವನ್ನ ಈಗ ತುಮಕೂರಿಗೆ ತಗೊಂಡೋಗಿದ್ದಾರೆ. ಅದರಿಂದ ನಾನು ಅವರ ನಿಧನ ಹೊಂದಿರೋಕ್ಕೆ ಅತ್ಯಂತ ವಿಷಾದ ವ್ಯಕ್ತ ಮಾಡ್ತೀನಿ. ಮತ್ತೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಮತ್ತೆ ಅವರ ಕುಟುಂಬದವರಿಗೆ, ಅವರ ಸ್ನೇಹಿತರಿಗೆ ಈ ದುಃಖವನ್ನು ಭರಿಸುವಂತ ಶಕ್ತಿ ಭಗವಂತ ನೀಡಲಿ ಅಂತೇಳಿ ಪ್ರಾರ್ಥಿಸಿ ತಾವು ತಂದಿರತಕ್ಕಂತ ಈ ಸಂತಾಪ ಸೂಚನೆಗೆ ನನ್ನ ಬೆಂಬಲವನ್ನು ವ್ಯಕ್ತ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.